ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ತಾಂತ್ರಿಕ ಕಾಲೇಜಿನಲ್ಲಿ ಇಂದು ಪ್ರಥಮ ವರ್ಷದ ಬಿಇ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ಪ್ರಾರಂಭ 2024 ಕಾರ್ಯಕ್ರಮದಲ್ಲಿ ಮಾತನಾಡಿದ ಐಐಎಂನ ಎನ್ಎಸ್ಆರ್ಸಿಇಎಲ್ ಮೆಂಟರ್ ಗೋಪಾಲರಾವ್ ಅಡ್ಡಂಕಿ, ಎಂಜಿನಿಯರಿಂಗ್ ಶಿಕ್ಷಣ ಕೇವಲ ಕೊಠಡಿಗಳಿಗೆ ಮಾತ್ರ ಸೀಮಿತವಲ್ಲ, ಬಹಳಷ್ಟು ಶ್ರಮ ವಹಿಸಿ ಆಳವಾದ ಅಧ್ಯಯನ ಮಾಡಬೇಕು. ಇದರ ನಡುವೆ ನಿಮಗೆ ಆಳವಾದ ಆಲೋಚನೆಗಳು ಬರುತ್ತವೆ. ಇಂಥ ಆಲೋಚನೆಗಳೇ ನಿಮ್ಮನ್ನ ಇನ್ನಷ್ಟು ಅಧ್ಯಯನ ಮಾಡಲು ಪ್ರೇರಣೆ ನೀಡುತ್ತವೆ ಎಂದ್ರ. ತಾಂತ್ರಿಕ ಶಿಕ್ಷಣ ದೇಶದ ಪ್ರಗತಿಯಲ್ಲಿ ತನ್ನದೇ ಆದ ಪಾತ್ರ ನಿರ್ವಹಿಸುತ್ತಿದೆ ಎಂಬ ಅರಿವು ನಿಮಗಿರಬೇಕು. ಆಗ ಮಾತ್ರ ನನ್ನ ಕಾಣಿಕೆ ಏನಾಗಿರಬೇಕು ಎಂಬ ಬಗ್ಗೆ ಸ್ಪಷ್ಟತೆ ಮೂಡುತ್ತದೆ. ದೇಶ ಎದುರಿಸುತ್ತಿರುವ ನೈಜ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಸಾಧ್ಯವಾಗಲಿದೆ. ಮೌಲ್ಯಯುತ ಶಿಕ್ಷಣ, ನೂತನ ಆವಿಷ್ಕಾರಗಳಿಗೆ ಜಗತ್ತು ಸದಾ ಬೆಂಬಲಿಸಲಿದೆ. ಕೌಶಲ್ಯಕ್ಕೆ ಅನುಗುಣವಾದ ಸಂಪಾದನೆಯನ್ನು ಕೊಟ್ಟಿದೆ ಎಂಬುದು ಸತ್ಯ ಎಂದ್ರ. ಇವತ್ತಿನ ದಿವಸ 222 ವಿದ್ಯಾರ್ಥಿಗಳು ಅವರು ಪದವಿಯನ್ನು ಪಡೆದಿದ್ದಾರೆ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂದರೆ 68, ಎಲೆಕ್ಟ್ರಾನಿಕ್ಸು 40, ಆಮೇಲೆ ಡಾಟಾ ಸೈನ್ಸ್ ಬಂದು 36, ಆಮೇಲೆ A&ML ಅದು ಹೇಳ್ತಾ ಇದ್ರಲ್ಲ ನೀವು, ಅದರಲ್ಲಿ 35, ಆಮೇಲೆ ಸಿವಿಲಲ್ಲಿ 17 ಜನ ಈ ಒಂದು ಪದವಿಯನ್ನು ಪಡೆದಿದ್ದಾರೆ. ಅವ್ರು ಹೇಳ್ತಾ ಇದ್ದಂಗೆ ಈಗ ಎ ಅಂತಂದರೆ ಹೆಂಗೆ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಂದರೆ ಈಗ ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಕ್ಕೆ ಹುಡುಕಬೇಕಾಗತ್ತೆ. ಸೊ ಅನ್ನೋ ಟೆಂಟಿಕಲ್ಸ್ ಎಲ್ಲ ಕ್ಷೇತ್ರದಲ್ಲೂ ಬರ್ತಾ ಇದೆ. ಈಗ ನಿಮ್ಮ ಮೀಡಿಯಾದಲ್ಲೇ ಬರ್ತಾ ಇದೆ. ಹಾಗಿದ್ದಾಗ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತಕ್ಕಂಥ ಕಾಲಕ್ಕೆ ಸ್ಪಂದಿಸ್ಕೋಬೇಕು ಅನ್ನೋದನ್ನು ನಾವು ಈ ಕಾಲೇಜು ಅರ್ಥ ಮಾಡಿಕೊಂಡಿದೆ. ಅದೇ ರೀತಿ ಅವರಿಗೆ ಬೇಕಾಗಿರ್ತಕ್ಕಂಥ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಏನು ಕೊಡಬೇಕು ಅದನ್ನು ಸಹ ಕೊಟ್ಟಿದ್ದೀವಿ. ಸೊ ನಮಗನ್ಸುತ್ತೆ ಈಗಿನ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಎಲಿಜಿಬಿಲಿಟಿ ಇದ್ದಾರೆ, ಒಂದು ಎಲಿಜಿಬಲ್ ಅಂತ ಹೇಳ್ಬೋದು, ಆ್ಯಂಡ್ ಕೇಪಬಲ್ ಅಂತ ಕ್ವಶನ್ಸ್ ಬರುತ್ತೆ. ಸೊ ಕೇಪಬಿಲಿಟಿ ಡೆಫಿನೆಟಾಗಿ ನಮ್ಮ ಕಡೆಯಿಂದ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಟ್ರೈನಿಂಗ್ ಕೊಟ್ಟಿರ್ತೀವಿ. ನಮಗೆ ಒಂಥರ ಕಾನ್ಫಿಡೆನ್ಸ್ ಇದೆ, ನಮ್ಮ ಮಕ್ಕಳು ಎಲ್ಲೇ ಹೋದರೂ ಸೈ ಅಂತಾರೆ. ಆಮೇಲೆ ದೇಶಕ್ಕೆ ಯಾವ ಥರ ಕೊಡುಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಅಂತ ನಮಗೆ ಉತ್ಪೂರ್ವಕ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ವಿ. ಧನ್ಯವಾದ. ನಾವು SCP ಅಂತ ಅದು ಯಾಕೆಂದರೆ NEP ಅಂತಲೇ ಮಾಡ್ತಾ ಇದ್ದೀವಿ. ಈಗ ಸ್ಟೇಟ್ ತಂದಿದೆ, ಅದಕ್ಕೆ ಬದಲಾವಣೆ ಬಹಳಷ್ಟು ಇಲ್ಲ. SCP ಆ್ಯಂಡ್ NEP ಆಲ್ಮೋಸ್ಟ್ ಒಂದೇ ಆದ್ದರಿಂದ ನಮಗೇನು ಯಾವ ರೀತಿ ಒಂದು ತೊಂದರೆ ಏನಾಗಿಲ್ಲ. ಸೊ SPನೂ SEP ಆಗ್ಬೋದು, NEPನೂ ಜೊತೆಗೆ ಹೋಗ್ತಾ ಇದೆ. ಅದರಿಂದ ಅಳವಡಿಕೆ ಆಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ಟನ್ ಆಗಿದ್ದ ನವೀನ್ ನಾಗಪ್ಪ ಮಾತನಾಡಿ, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ ದೇಶ ಸೇವೆ ಮಾಡಬೇಕು ಎನ್ನುವ ಆಸೆ ಇದ್ರೆ, ಜನ್ಮಭೂಮಿಯ ಋಣ ತೀರಿಸಬೇಕು ಎಂಬ ತುಡಿತ ಇದ್ರೆ ಖಂಡಿತವಾಗಿ ತಡ ಮಾಡದೆ ರಕ್ಷಣಾ ಪಡೆಗೆ ಸೇರಿಕೊಳ್ಳಿ. ಹೆಜ್ಜೆ ಇಟ್ಟ ಮರುಗಳಿಗೆ ಸ್ವಾರ್ಥ ದೂರವಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಎಂಬ ಸದ್ಭಾವ ಮೂಡುತ್ತದೆ ಎಂದ್ರ. ಇನ್ನು ಯುದ್ಧದಲ್ಲಿ ವೀರಮರಣ ಅಪ್ಪುವ ಸಂದರ್ಭ ಎದುರಾದರೂ ಅಧೀರನಾಗದೆ ಹೋರಾಡಿದ ಪರಿಣಾಮ ಅಂಗವಿಕಲನಾಗಿ ಸೇವೆಯಿಂದ ನಿವೃತ್ತನಾಗುವ ಸಂದರ್ಭ ಎದುರಾಗಿದೆ. ಆದರೂ ದೇಶಕ್ಕಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಹೆಮ್ಮೆ ಇದೆ. ದೇಶ ಸೇವೆ ಮಾಡಲು ಪ್ರಾಣಾರ್ಪಣೆ ಆದರೂ ಚಿಂತೆ ಇಲ್ಲ ಎಂಬ ಪ್ರಮಾಣ ವಚನ ಸ್ವೀಕರಿಸಿ ಸೇನೆಗೆ ಸೇರುವ ಯುವಕರು ತಮ್ಮ ಮುಂದಿನ ಗುರಿಯತ್ತ ಮುನ್ನುಗ್ಗಬೇಕು. 527 ವೀರ ಯೋಧರ ಮರಣದ ಫಲವಾಗಿ ಕಾರ್ಗಿಲ್ ಕದನದಲ್ಲಿ ಭಾರತ ಗೆದ್ದಿದೆ ಎಂಬುದನ್ನು ಬಿಇ ವಿದ್ಯಾರ್ಥಿಗಳು ಅರಿಯಬೇಕು. ಭಾರತೀಯ ಸೇನೆಯಲ್ಲಿ ಯಾವುದೇ ವಿಜಯವಿರಲಿ ಸುಖ ಸುಮ್ಮನೆ ಬರುವುದಿಲ್ಲ. ತ್ಯಾಗ, ಸೇವಾ ಗುಣವಿದ್ದರೆ ಮಾತ್ರ ಇಂತಹ ಸತ್ಕಾರ್ಯಗಳಿಗೆ ಬನ್ನಿ. ನಿಮಗೆ ಬೇಕಾದ ಮಾರ್ಗದರ್ಶನ ನೀಡಲು ಸದಾ ಸಿದ್ಧ ಎಂದು ವಿದ್ಯಾರ್ಥಿಗಳಲ್ಲಿ ಭರವಸೆ ತುಂಬಿದ್ರ. ಇನ್ನು ನಾಗಾರ್ಜುನ ತಾಂತ್ರಿಕ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಗೋಪಾಲಕೃಷ್ಣ ಮಾತನಾಡಿ, ಕಾಲೇಜಿನಲ್ಲಿ ಉತ್ತಮ ಸ್ನೇಹ ಬಳಗ ಸಾಧನೆಗೆ ನೀರೆರೆದ್ರೆ ಕೆಟ್ಟವರ ಸಂಘ ಬಂಗಾರದಂತಹ ಭವಿಷ್ಯಕ್ಕೆ ಕೊಳ್ಳಿಯಿಡಲಿದೆ. ಯಾವುದೇ ಕಾರಣಕ್ಕೂ ಋಣಾತ್ಮಕ ಚಿಂತನೆಯುಳ್ಳವರ ಸಹವಾಸ ಮಾಡಲೇಬೇಡಿ ಎಂದು ಎಚ್ಚರಿಸಿದ್ರ. ಮೊಬೈಲ್ ಬಳಕೆ ಮಿತವಾಗಿದ್ದಷ್ಟು ನಿಮ್ಮ ಕನಸುಗಳಿಗೆ ಬೆಳಕಾಗಲಿದೆ. ಅತಿಯಾದ ಬಳಕೆ ಅಪಾಯಕ್ಕೆ ಆಹ್ವಾನ ನೀಡಲಿದೆ. ಪೋಷಕರು ನಿಮ್ಮ ಮಕ್ಕಳಿಗೆ ಕೇಳಿದಷ್ಟು ಹಣ ಕೊಡುವ ಬದಲು ಕಾಲೇಜಿಗೆ ಬಂದು ಮಾಹಿತಿ ಪಡೆದು ನೀಡುವುದು ಒಳಿತು ಎಂದರು. ಪೋಷಕರು ನಿಮ್ಮ ಮಕ್ಕಳಿಗೆ ಕೇಳಿದಷ್ಟು ಹಣ ಕೊಡುವ ಬದಲು ಕಾಲೇಜಿಗೆ ಬಂದು ಮಾಹಿತಿ ಪಡೆದು ನೀಡುವುದು ಒಳಿತು ಎಂದ್ರ. ಪ್ರಾಂಶುಪಾಲ ಡಾಕ್ಟರ್ BV ರವಿಶಂಕರ್ ಮಾತನಾಡಿ, ಪ್ರತಿ ಯಶಸ್ಸಿನ ಹಿಂದೆ ಅಪಾರ ತ್ಯಾಗವಿದೆ. ತ್ಯಾಗವಿಲ್ಲದೆ ಯಾವ ಯಶಸ್ಸು ಬರುವುದಿಲ್ಲ. ನಾವು ಪಡೆದ ವಿದ್ಯೆ, ಜ್ಞಾನದ ಜತೆಗೆ ಸಂಸ್ಕಾರವನ್ನು ಕಲಿಸಬೇಕು. ಸರಳತೆಗೆ ಮನಸ್ಸು ತೆರೆದುಕೊಳ್ಳಬೇಕು. ಕಲಿಕೆ ಎನ್ನುವುದು ನಿರಂತರ ಕ್ರಿಯೆ. ಸಾಧಕರಾಗಬೇಕು ಎಂದು ಕನಸು ಕಾಣುವವರು ಖಂಡಿತವಾಗಿ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಎಂದು ಸಲಹೆ ನೀಡಿದರು.
ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.